ರಾಜ್ಯದಲ್ಲಿ ಮಳೆ ಇಲ್ಲದೆ ರೈತ ಕಂಗಾಲಾಗಿರ್ತಕ್ಕಂಥದ್ದು, ಈಗಾಗಲೇ ಬರದ ಛಾಯೆ ಈಗಾಗಲೇ ಸಾಕಷ್ಟು ಮೂಡಿರ್ತಕ್ಕಂಥದ್ದು. ನಮ್ಮ ಜೊತೆ ರೈತರಿದ್ದಾರೆ, ಮಾತಾಡಿಸ್ತೇನೆ. ಈಗಾಗಲೇ ಸಾಕಷ್ಟು ಮಳೆ ಇಲ್ಲದೆ ರೈತ ಕಂಗಾಲಾಗಿರ್ತಕ್ಕಂಥದ್ದು, ಏನು ಹೇಳ್ತೀರಿ ಸರ್? ರೈತರದು ಭಾಳ ದೊಡ್ಡ ದುರಂತ ಸ್ಥಿತಿ ಅಂತ ನಾವು ಅನ್ಕೋಬೇಕಾಗತ್ತೆ. ಯಾಕಂದ್ರೆ ಹೋದ ವರ್ಷ ದೊಡ್ಡ ಪ್ರಮಾಣದೊಳಗೆ ಮಳೆಯಾಗಿ ಬಂದಂಥ ಫಸಲು ಕೈ ಸಿಗಲಾರ್ದಂಗೆ ಹಾಳಾಗಿ ಯಾವುದೇ ರೀತಿಯೊಳಗೂ ರೈತ ಉದ್ಧಾರ ಆಗಲಾರ್ದಂಥ ಸ್ಥಿತಿ ನಿರ್ಮಾಣ ಆಯ್ತು. ಅವತ್ತಿನ ಪರಿಸ್ಥಿತಿಯೊಳಗೂ ಸಹಿತ ಸರ್ಕಾರ ರೈತರ ನೆರವಿಗಾಗಿ ಸ್ಪಂದನೆ ಮಾಡಲಿಲ್ಲ. ಈ ವರ್ಷರ ಒಂದು ಸ್ವಲ್ಪ ಏನಾದರೂ ಅನುಕೂಲ ಆದೀತು, ಒಂದು ಸ್ವಲ್ಪ ರೈತಗೆ ಫಸಲು ಬಂದಿತ್ತು ಅಂತಕ್ಕಂಥ ಒಂದು ಆಗ್ರಹದೊಳಗೆ ಎಲ್ಲ ರೈತರು ಕೈಯಾಗ ಇದ್ದಂಥ ರೊಕ್ಕ ಎಲ್ಲ ಏನೈತೆ ಖರ್ಚು ಮಾಡಿ, ಎಕರೆಗೆ 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ಭಾಳ ದೊಡ್ಡ ಪ್ರಮಾಣದೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಆದ್ರೆ ಈ ವರ್ಷ ಮಳೆ ಇರಲಾರ್ದಂಗಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಕತ್ತೀವಿ. ಇವತ್ತಿನ ಪರಿಸ್ಥಿತಿಯೊಳಗೆ ರೈತರಿಗೆ ಗೊಬ್ಬರ ಬೀಜ ಕಡಿಮೆ ರೊಕ್ಕದ್ವಲ್ಲ, ಭಾಳ ದೊಡ್ಡ ಪ್ರಮಾಣದೊಳಗೆ ಆ ಒಂದು ಬೆಲೆಯನ್ನು ಭರಿಸಿ ಇವತ್ತು ರೈತ ಉತ್ತುದು ಬಿತ್ತುದು ಮಾಡ್ಯಾನ. ಆದ್ರೆ ಇವತ್ತಿನ ಪರಿಸ್ಥಿತಿಯೊಳಗೆ ಏನಾಗೈತೆ ಅಂದ್ರೆ ಸರ್ಕಾರ ಯಾವುದೇ ರೀತಿ ಕಣ್ಣು ತೆಗಿವಲ್ದು. ಎರಡನೇದ್ದೇನೆಂದ್ರೆ ಈಗ ಹತ್ತಿ ಗಿಡ ನೋಡ್ತೀವಿ ನಾವು, ಒಂದೊಂದು 10 ಫೂಟ್ಗೆ 15 ಫೂಟ್ಗೆ 5 ಫೂಟ್ಗೆ ಒಂದೊಂದು ಗಿಡ ಆಗ್ಯಾವು. ಅವುಗಳನ್ನಂತೂ ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಹೆಸರಿಗೆ ಕೀಡಿ ಮತ್ತು ಜೊತೆಗೆ ಏನೈತಿ ಹುಟ್ಟಿರ್ತಕ್ಕಂಥ ಹೆಸರು ಬೆಳಿಲಾರ್ದಂಗೆ ಇವತ್ತು ಹೆಸರು ಬೆಳೆಯೂ ಸಂಪೂರ್ಣವಾಗಿ ಮುಂಗಾರಿ ಏನಾರು ಕೈಯಾಗ ರೊಕ್ಕ ಆಗುತ್ತೆ ಅನ್ನುವಂಥದ್ದು ಆಸೆ ರೈತರಿಗಿತ್ತು. ಆದರೆ ಆ ಹೆಸರು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು, ಉದ್ದು ನಷ್ಟ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳಷ್ಟು ಅನಾಹುತಕ್ಕೆ ಇವತ್ತು ರೈತನ ದುಡೈತಿ. ಜೊತೆಗೆ ಮೆಣಸಿಕಾಯಿ ಗಿಡದ್ದಂತೂ ಏನು ಹೇಳೋಕ್ಕೆ ಬರೋಂಗಿಲ್ಲ, ಅವು ಹುಟ್ಟೇ ಇಲ್ಲ. ಅವು ಪರಿಸ್ಥಿತಿ ಏನಂತಂದ್ರೆ 15 ದಿನಕ್ಕೆ ಕಾಣು 2 ತಿಂಗಳಾಗಿ ಬಿತ್ತೆ ಅಂದ್ರೂ ಸಹಿತ ಅವು ಮೊಳಕೆ ಹೊಡೆದು ಬರಲಾರ್ದಂಥ ಸ್ಥಿತಿ ಇವತ್ತು ಭೀಕರ ಬರಗಾಲದೊಳಗಾಗೈತಿ. ಇಂಥ ಹಂತದೊಳಗೆ ರಾಜ್ಯ ಸರ್ಕಾರ ಇವತ್ತು ತಕ್ಷಣಕ್ಕೆ ರೈತರ ನೆರವಿಗೆ ಬರಬೇಕಾಗಿತ್ತು. ಅವರು ಬರೀ ತಮ್ಮ ರಾಜಕೀಯ ವಾತಾವರಣದೊಳಗೆ ಮಂತ್ರಿಮಂಡಲ ಅದು ಇದು ಅಂಥೇಳಿ ತಮ್ಮ ರಾಜಕೀಯ ವ್ಯವಸ್ಥೆಯೊಳಗನ ಹಾಳಾಗತ್ತಾರೆ. ಪರಿಸ್ಥಿತಿ ರೈತರು ಇಲ್ಲಿ ಹಾಳಾಗಿ ಸತ್ತು ಹೋಗತ್ತಾರಂದ್ರೂ ಸಹಿತ ಯಾವುದೇ ರೀತಿಯೊಳಗೂ ಸಹಿತ ಕಣ್ಣು ತೆಗೆದು ನೋಡಕತ್ತಿಲ್ಲ. ಅದಕ್ಕೆ ತಕ್ಷಣ ಕನಿಷ್ಠ 30,000 ರೂಪಾಯಿ ಒಂದು ಎಕರೆಗೆ ಕೊಡಬೇಕು, ಗರಿಷ್ಠ 50,000 ರೂಪಾಯಿನ ರೈತರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹ ಈ ರೈತ ಕುಲದ್ದಾಗೈತಿ. ಒಂದು ಇಲ್ಲಿ ಎಚ್ಚರಿಕೆ ಕೊಡೋದಂದ್ರೆ ರೈತರ ಸಂಕಷ್ಟಕ್ಕೆ ಬಾರದೇ ಇರತಕ್ಕಂಥ ಯಾವುದೇ ಆಡಳಿತ ಉಳಿಯುವುದಿಲ್ಲ ಅನ್ನೋದನ್ನು ಇವತ್ತು ಆಡಳಿತವನ್ನು ಮಾಡ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಇವತ್ತು ಇದನ್ನು ಗಮನಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಷಣ್ಮುಖ ಗುರಿಕಾರ. ಮತ್ತೊಬ್ಬರಿದ್ದಾರೆ ಮೇಡಮ್. ಕಳೆದ ಬಾರಿಗೆ ಅತಿ ಹೆಚ್ಚು ಮಳೆಯಾಗಿ ಬೆಳೆಯೆಲ್ಲ ನಾಶ ಆಯಿತು. ಈ ಬಾರಿಗೆ ಮಳೆನೇ ಇಲ್ಲ ಮೇಡಮ್. ಯಾಕಂದರೆ ಸಾಕಷ್ಟು ರೈತರು ಪೂರ್ತಿ ಕಂಗಾಲಾಗಿರ್ತಕ್ಕಂಥದ್ದು. ಯಾಕಂದರೆ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಏನು ಹೇಳ್ತೀರಿ? ಇವತ್ತು ಈ ನಾಡಿಗೆ ಏನಂದ್ರೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಬಹಳ ಒಂದು ವಿಕೋಪಕ್ಕೆ ಹೋಗೈತಿ. ಕಳೆದ ಬಾರಿ ಭಾಳ ಮಳೆಯಾಗಿ ರೈತ ಭಾಳ ಸಂಕಷ್ಟಕ್ಕೆ ಒಳಗಾದ. ಬಂದು ಪೀಕು ಬರಲಿಲ್ಲ, ನೀರು ಭಾಳ ಬಂದು ಮಳೆ ಜಾಸ್ತಿಯಾಗಿ. ಆದರೆ ಈ ವರ್ಷ ಹದವರ್ತಿ ಮಳೆನೂ ಆಗಲಿಲ್ಲ. ಹಾಕಿದಂಥ ಬೀಜ ಗೊಬ್ಬರ ಇರ್ಬೋದು, ಭಾಳ ಒಂದು ದುಬಾರಿ ವೆಚ್ಚದೊಳಗೆ ಆಸೆ ಇಟ್ಕೊಂಡು ನಮಗೆ ಏನಾದರೂ ಸಿಗ್ಬೋದು ಅಂತ ಒಂದು ಆಶೆ ಭಾವನೆ ಇಟ್ಕೊಂಡ ರೈತನಿಗೆ ಭಾಳ ಇವತ್ತು ಕಂಗಾಲಾಗಿದ್ದಾರೆ. ನಾನು ಈ ಮುಖಾಂತರ ಹೇಳೋದು ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಂದ್ರೆ ಇಂಥ ರೈತನ ಕಷ್ಟ ಗೊತ್ತಾಗ್ತಾ ಇಲ್ಲ. ಅವ್ರು ಬರೀ ಕ್ಯಾಬಿನೆಟ್ ಆ ಮಂತ್ರಿ ಈ ಮಂತ್ರಿ ಹೇಳ್ತಾ ಇದ್ದೀರಿ, ಬಿಟ್ಟಿ ಭಾಗ್ಯದೊಳಗೆ ತುಂಬಿಕೊಂಡಿದ್ದೀರಲ್ಲ. ರೈತ ಇವತ್ತು ಏನಂದ್ರೆ ಈ ದೇಶ ಈ ನಾಡು ಉಳಿಬೇಕಂದ್ರೆ ರೈತ ಚೆನ್ನಾಗಿರಬೇಕು. ರೈತನ ಬಗ್ಗೆ ನೀವು ಯೋಚನೆ ಇಲ್ಲ ಅಂದ್ರೆ ಎದಕ್ಕೆ ಬೇಕ್ರಿ ಅಂತ ಗೌರ್ಮೆಂಟ್. ಅದಕ್ಕೆ ನಾನು ಹೇಳೋದು ಏನಂದ್ರೆ ಈ ಮೀಡಿಯಾ ಮೂಲಕ ಮುಖ್ಯಮಂತ್ರಿಗಳಿಗೆ ನೀವು ಯಾರು ಸಚಿವರು ಮಾಡಿದ್ರಿ, ಇಲ್ಲಿ ಬರ್ತಕ್ಕಂಥ ಈ ನವಲಗೊಂದ ಭಾಗದೊಳಗೆ ನಾವು ಇದ್ದೀವಿ. ಇದು ನವಲಗೊಂದ ಬಂಡಾಯದ ಜಾಗ. ಇಲ್ಲಿ ಏನಂದ್ರೆ ರೈತರು ಭಾಳ ಸಂಕಷ್ಟಕ್ಕೆ ಉದ್ದಿರ್ಬೋದು, ಹೆಸರಿರ್ಬೋದು, ಭಾಳ ಒಂದು ತೊಂದರೆಗೀಡಾಗಿದ್ದಾರೆ. ಅದನ್ನು ಮೊದಲು ನಿಮ್ಮ ಸಚಿವರನ್ನ ಕಳಿಸಿ ಅಷ್ಟೇ ಕುಂದ್ರೋದಲ್ಲ. ಅವ್ರು ಏನು ಸಂಕಟ ಪಟ್ಟಿದಾರಲ್ಲ ರೈತರು, ಅವ್ರ ಖಾತೆಗೆ ಏನಂದ್ರೆ ಆ ಇಳುವರಿ ಏನು ಕಳ್ಕೊಂಡಿದ್ದಾರಲ್ಲ ಅದಕ್ಕೆ ಏನಂದ್ರೆ ತಕ್ಕ ಪರಿಹಾರ 50,000 ಗಟ್ಟಲೆ ಕೊಟ್ಟರೆ ಮಾತ್ರ ಇವತ್ತು ರೈತ ಸುಮ್ಮನೆ ಇರ್ತಾನೆ. ಇಲ್ಲಾಂದ್ರೆ ಇದೇ ಬಂಡಾಯದ ನೆಲದಿಂದ ಏನಂದ್ರೆ ಉಗ್ರ ಹೋರಾಟ ರೈತ ಮಾಡಲಿಕ್ಕೆ ತಯಾರಾದಾನ. ಯಾಕಂದ್ರೆ ಅವ್ರು ರೈತರು ಭಾಳ ಅಮಾಯಕರು. ಯಾಕಂದ್ರೆ ಅವ್ರಿಗೆ ಶಿಕ್ಷಣ ಇರೋದಿಲ್ಲ, ಏನಿರೋದಿಲ್ಲ ಅಂದರೂ ಅವ್ರು ಏನಾದ್ರು ಭೂಮಿ ತಾಯಿ ನಂಬ್ಕೊಂಡಿರ್ತಾರೆ. ಆ ಭೂಮಿ ತಾಯಿ ಕೈ ಕೊಟ್ಟಾಗ ಅವ್ರು ಯಾರನ್ನ ಕೇಳಬೇಕ್ರಿ? ಅದಕ್ಕೆ ಮುಖ್ಯಮಂತ್ರಿಗಳೇ ನೀವೇನಾದರೂ ಈ ಸರ್ಕಾರದೊಳಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ನಮ್ಮ ರೈತರ ಕಡೆ ಧುಮುಕ್ರಿ ಅಂತ ನಾ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಮ್ಮ ಗಾಣಿಗೇರು. ಅಂದರೆ ಇಲ್ಲಿರ್ತಕ್ಕಂಥ ರೈತರ ಅಳಲು ಅಂತಂದರೆ ಸಾಕಷ್ಟು ಸಾಲ ಸೂಲ ಮಾಡಿ ಈಗಾಗಲೇ ರೈತರು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಆದರೆ ಯಾವುದೇ ಮಳೆ ಇಲ್ಲದೆ ರೈತ ಕಂಗಾಲಾಗಿರ್ತಕ್ಕಂಥದ್ದು. ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನೇರವಾಗಿ ಸರ್ಕಾರ ಧಾವಿಸಬೇಕು, ನಮಗೆ ಸೂಕ್ತ ಪರಿಹಾರನ ಒದಗಿಸ್ಕೊಡ್ಬೇಕಂತೇಳಿ ಇಲ್ಲಿ ರೈತರ ಒಂದು ಮನವಿ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.